ಕಳೆದ 8 ವರ್ಷದ ಹಿಂದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಮ್ಮ ತಿಮ್ಮಿಗುಡ್ಡದ ಜಾಗದಲ್ಲಿ 438 ಕುಟುಂಬಗಳಿಗೆ ನಿವೇಶನ ಹಕ್ಕುಪತ್ರವನ್ನು ಕೂಡ ನೀಡಲಾಗಿತ್ತು. ಆದರೆ ಇನ್ನೂ ಕೂಡ ಆ ಜಾಗವನ್ನು ತೋರಿಸ್ತೇನೆ ಕೆಲವು ಅಧಿಕಾರಿಗಳು ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. 8 ವರ್ಷದಿಂದ ಆ ಜಾಗಕ್ಕೆ ಟ್ಯಾಕ್ಸ್ ಕೂಡ ಕಟ್ತಾ ಬರ್ತಾ ಇದ್ದಾರೆ ಅಲ್ಲಿನ ಜನ. ಹೀಗಾಗಿ ಇದುವರೆಗೂ ಕೂಡ ನಮಗೆ ಜಾಗವನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಮಹಿಳೆಯರು ಪುರಸಭೆ ಏನಿದೆ ಅದರ ಎದುರುಗಡೆ ಹೋಗಿ ಧರಣಿ ಸತ್ಯಾಗ್ರಹವನ್ನು ಕೂಡ ನಡೆಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪುರಸಭೆ ಎದುರು ಸಂಗೊಳ್ಳಿ ರಾಯಣ್ಣ ಮತ್ತು ಕೆಲವೊಂದು ಅಭಿಮಾನಿಗಳ ಬಳಕೆ ಏನಿದೆ ಆ ಸಂಘದವರು ಹೋಗಿದ್ದಾರೆ. ವಿವಿಧ ಕನ್ನಡ ಪರ ಸಂಘಟನೆಗಳು ಕೂಡ ಇವರ ಅಹೋರಾತ್ರಿ ಧರಣಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಉಪವಾಸ ಸತ್ಯಾಗ್ರಹವನ್ನು ಕೂಡ ಹಮ್ಮಿಕೊಂಡಿದ್ದು ಸಣ್ಣ ಪುಟ್ಟ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗಿ ಹೋರಾಟದಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇನ್ನು ಮಕ್ಕಳೊಂದಿಗೆ ಮಹಿಳೆಯರು ಭಾಗಿಯಾಗಿ ಪ್ರತಿಭಟನೆ ನಡೆಸಿದ್ದು ಅಲ್ಲಿನ ಜನರನ್ನು ಗಮನಿಸಲಿದೆ. ಅಷ್ಟೇ ಅಲ್ಲ, ಅಧಿಕಾರಿಗಳು ಇದರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ನಾವು ಅನೇಕ ಬಾರಿ ಮನವಿಯನ್ನು ಕೂಡ ಮಾಡಿದ್ದೀವಿ. ಹೀಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಾವು ಬೇಸತ್ತು ಈ ರೀತಿಯಾದಂತಹ ಸತ್ಯಾಗ್ರಹವನ್ನು ಕೈಗೊಂಡಿದ್ದೀವಿ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಚೀಫ್ ಆಫೀಸರ್ ಹತ್ರ ಭೇಟಿ ಆಗಿನಿ, ಎಲ್ಲರ ಹತ್ರನು ಭೇಟಿ ಆಗ್ಬಿಟ್ಟಿನಿ. ನನಗೆ 10 ವರ್ಷ ನಾನು ಅಡ್ಡಾಡಿ ಭಾಳ ನನ್ನ ಮನೆ ಇಲ್ಲ ಅಂತಂದು ಎಷ್ಟೋ ಮಂದಿ ಅವಮಾನ ಮಾಡ್ಯಾರ. ಇಷ್ಟೆಲ್ಲ ತಡ್ಕೊಂಡು ನನಗೆ ಮನೆ ಬೇಕು. ನನಗೆ ಮನೆ ಮಾಡಿಕೊಟ್ರು. ನನಗೆ ಮುನ್ಸಿಪಾಲಿಟಿಗೆ ಪ್ರತಿ ಸಲನು ಬಂದು ಹೋಗಿ ನಾನು ಚೀಫ್ ಆಫೀಸರ್ ಹತ್ರ ಭೇಟಿ ಆಗಿನಿ, ಎಲ್ಲರ ಹತ್ರನು ಭೇಟಿ ಆಗ್ಬಿಟ್ಟಿನಿ. ನನಗೆ 10 ವರ್ಷ ನಾನು ಅಡ್ಡಾಡಿ ಭಾಳ ನನ್ನ ಮನೆ ಇಲ್ಲ ಅಂತಂದು ಎಷ್ಟೋ ಮಂದಿ ಅವಮಾನ ಮಾಡ್ಯಾರ. ಇಷ್ಟೆಲ್ಲ ತಡ್ಕೊಂಡು ನನಗೆ ಮನೆ ಬೇಕು. ನನಗೆ ಮನೆ ಮಾಡಿಕೊಟ್ರು. ನನಗೆ ಮುನ್ಸಿಪಾಲಿಟಿಗೆ ಪ್ರತಿ ಸಲನು ಬಂದು ಹೋಗಿ ನಾನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.